ದೊಡ್ಡದಾಗಿ ಯಾರಿಗೂ ಹೇಳ್ದೆ ಎಲ್ಲ ಒಬ್ಳೆ ನಿಭಾಯಿಸ್ತೀನಿ ಅಂತ ಅನ್ಕೊಂಡಿದ್ಯಲ್ಲ, ಇವಾಗ ನಾನು ಬರೋದು ಸ್ವಲ್ಪ ಲೇಟ್ ಆಗಿದ್ರೆ ಏನಾಗ್ತಿತ್ತು ಅಂತ ಗೊತ್ತಾಯ್ತಲ್ಲ. ಇದೆಲ್ಲ ಬೇಕಿತ್ತಾ? ಇಷ್ಟು ವರ್ಷ ಮಗು ಥರ ಸಾಕಿರೋ ನಿಮ್ಮ ಅಮ್ಮ ಮತ್ತೆ ಅಕ್ಕಂಗೆ ಏನು ಹೇಳ್ಬೇಕಾಗಿತ್ತು? ಇದ್ರ ಬಗ್ಗೆ ಯೋಚನೆ ಮಾಡಿಲ್ವಾ ನೀನು? ಅವನ ಕಚಡ ನನ್ನ ಮಗ ಮಾಡಿರೋ ಕೆಲ್ಸಕ್ಕೆ ನಿನ್ನ ಲೈಫೇ ಹಾಳು ಮಾಡ್ಕೊತಿದ್ದಲ್ಲೇ. ಈ ಥರ ಆಗಿದೆ ಅಂತ ಮೊದಲನೇ ದಿನನೇ ನನಗೆ ಹೇಳಿದ್ರೆ ನನ್ನ ಮಗಂಗೆ ಅವತ್ತೇ ಬುದ್ಧಿ ಕಲಿಸ್ತಾ ಇದ್ದೆ. ಇಲ್ಲಿವರೆಗೂ ಬರೋಕೆ ಬಿಡ್ತಿರ್ಲಿಲ್ಲ. ಸಾರಿ ಬಾಬಾ, ತಪ್ಪಾಯ್ತು. ಆಯ್ತು ಬಿಡು, ಕೊನೆ ಮೂಮೆಂಟಲ್ಲಾದ್ರೆ ಎಲ್ಲ ಸರಿ ಹೋಯ್ತಲ್ಲ. ಮೊದಲು ಅಳೋದನ್ನ ನಿಲ್ಸಿ ಸಮಾಧಾನ ಮಾಡ್ಕೊ. ನೀರು ಕುಡಿತ್ಯಾ? ಆಗಿದ್ದೆಲ್ಲ ಆಗೋಯ್ತು. ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿರು. ಏನೇ ಇದ್ರು ನನ್ನ ಹತ್ರ ಹೇಳ್ಕೊ, ಸರಿನಾ? ಓಕೆ ಬಾಬಾ. ಇನ್ನೊಂದು ಮುಖ್ಯವಾದ ವಿಷಯ, ಇಲ್ಲಿ ನಡೆದಿರೋದು ನಮ್ಮಿಬ್ರು ಮಧ್ಯಾಹ್ನ ಇರಲಿ. ಮನೆಯವ್ರಿಗೆ ಯಾರಿಗೂ ಗೊತ್ತಾಗೋದು ಬೇಡ. ಎಸ್ಪೆಷಲಿ ಮಹಾಲಕ್ಷ್ಮಿಗಂತೂ ಗೊತ್ತಾಗೋದೇ ಬೇಡ. ಅರ್ಥ ಆಯ್ತಾ? ಬಾ, ಗಾಡಿ ಹತ್ತು. ಈ ಎಫ್ ಟಿ ಮೆಚೂರ್ ಆಗೋದಕ್ಕೆ ಇನ್ನೂ 4 ತಿಂಗಳು ಟೈಮ್ ಇದೆ. ಈಗಲೇ ತಗೊಂಡ್ರೆ ಎಫ್ ಟಿ ಇಟ್ಟು ಪ್ರಯೋಜನ ಇಲ್ಲ. ಟ್ಯಾಕ್ಸಸ್ಸು, ಪ್ರಿಮೆಚೂರ್ ಚಾರ್ಜಸ್ಸು ಅಂತ ಬಿಡುಗಾಸು ಕೈಗೆ ಸಿಗಲ್ಲ. ಓಹ್, ಇದು ಈ ತಿಂಗಳೇ ಮೆಚೂರ್ ಆಗ್ತಾ ಇದೆ. ರಾಯರಿದ್ದಾರೆ ಅನ್ನೋ ಮಾತು ನಿಜ. ಎಷ್ಟಿದೆ? 10,000 ಇದೆ. ಪರವಾಗಿಲ್ಲ, ದೊಡ್ಡ ಅಮೌಂಟೇ. 75,000ಕ್ಕೆ ನಾನು 10,000 ರೂಪಾಯಿ ಕೊಟ್ಟರೆ 14% ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್ನು ಇರಲಿ. ಇದರಲ್ಲಿ ಎಷ್ಟಿದೆ? ಇಲ್ಲಿ 5,000 ರೂಪಾಯಿ ಇದೆ. ಗುಡ್, ವೆರಿ ಗುಡ್. ಟೋಟಲ್ಲು 15,000 ರೂಪಾಯಿ. ಅಲ್ಲಿಗೆ ಒಟ್ಟು ನನ್ನ ಕಡೆಯಿಂದ ನನ್ನ ಮಗನಿಗೆ 20% ಕಾಂಟ್ರಿಬ್ಯೂಷನ್ ಕೊಟ್ಟಂಗೆ ಆಗುತ್ತೆ. ಸಣ್ಣ ಅಮೌಂಟೇ ಇರಲಿ, ಪರವಾಗಿಲ್ಲ. ಮೊದಲು ಹೋಗಿ ಇವೆರಡನ್ನೂ ಡ್ರಾ ಮಾಡ್ಕೊಂಡು ಬಂದ್ಬಿಡಬೇಕು.